ಅಟ್ಯಾಚ್ಮೆಂಟ್ನಲ್ಲಿ ನಂಬಿಕೆ ಇಲ್ಲ, ಒಬ್ಬನೇ ಇರೋಕೆ ಖುಷಿ. ರಶ್ಮಿಕಾ ಮದುವೆ ಬಳಿಕ ರಕ್ಷಿತ್ ಶೆಟ್ಟಿ ಹೇಳಿಕೆ. ನಾನು ಯಾರಿಗೂ ಒತ್ತಡ ಹೇರುವುದಿಲ್ಲ, ಯಾರಿಂದಲೂ ಒತ್ತಡ ತೆಗೆದುಕೊಳ್ಳುವುದಿಲ್ಲ. ಅಟ್ಯಾಚ್ಮೆಂಟ್ನಲ್ಲಿ ನಂಬಿಕೆ ಇಲ್ಲ, ಒಬ್ಬನೇ ಇರೋದಕ್ಕೆ ಖುಷಿ ಪಡ್ತೀನಿ. ರಶ್ಮಿಕಾ ಮದುವೆ ಬಳಿಕ ರಕ್ಷಿತ್ ಶೆಟ್ಟಿ ಹೇಳಿಕೆ. ನಾನು ಯಾರಿಗೂ ಒತ್ತಡ ಹೇರುವುದಿಲ್ಲ, ಯಾರಿಂದಲೂ ಒತ್ತಡ ತೆಗೆದುಕೊಳ್ಳುವುದಿಲ್ಲ. ಒಳ್ಳೆ ಮಾತು. ಸ್ಯಾಮ್ಸಂಗ್ ಇಲ್ಲದಲೇ ಇದ್ರೆ ಏನಂತೆ, ಐಫೋನ್ ತಗೊಳ್ಳೋಣ. ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿದಿದ್ದ ನಟ ರಕ್ಷಿತ್ ಪಾತ್ರಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸೋಷಿಯಲ್ ಮೀಡಿಯಾದಿಂದ ದೂರ. ಬರವಣಿಗೆ ಮಾಡ್ತಿದ್ದೇನೆ, ಹೀಗಾಗಿ ಹೊರಗಡೆ ಕಾಣಿಸಿಕೊಂಡಿಲ್ಲ. ನನ್ನನ್ನ ಏಕಾಂಗಿಯಾಗಿ ಬಿಟ್ಟಾಗ ಮಾತ್ರ ಖುಷಿ ಆಗಿರ್ತೀನಿ. ಟೈಮು, ಜಾಗ, ವ್ಯಾಮೋಹ ಎಂಬ ಪರಿಕಲ್ಪನೆಯಲ್ಲಿ ನಂಬಿಕೆ ಇಲ್ಲ. ನಾನು ಬರೆಯುತ್ತೇನೆ, ಧ್ಯಾನ ಮಾಡ್ತೀನಿ, ಆಮೇಲೆ ಸ್ಕ್ರಿಪ್ಟ್ ತಿದ್ದುತ್ತೇನೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ನಟ ರಕ್ಷಿತ್ ಶೆಟ್ಟಿ. ಅಟ್ಯಾಚ್ಮೆಂಟ್ನಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ ರಕ್ಷಿತ್ ಶೆಟ್ಟಿ. ನೋಡಿ, ಕಿರಿಕ್ ಪಾರ್ಟಿ ಎನ್ನುವಂತಹ ಸಿನಿಮಾದ ಮುಖೇನ ಈ ಕೊಡಗಿನ ಒಂದು ಹೆಣ್ಣುಮಗಳು ರಶ್ಮಿಕಾ ಮಂದಣ್ಣ ಅಂತ ಹೇಳಿ ಒಂದು ಹುಡುಗಿ ಐತೆ ಅಂತ ಜನಕ್ಕೆ ಗೊತ್ತಾಗಿದ್ದಾಗ, ಆ ಮುಖೇನ ಫೇಮಸ್ ಆಗಿ ಅದಾದ ನಂತರ ರಕ್ಷಿತ್ ಶೆಟ್ಟಿ ಜೊತೆಗೆ ರಶ್ಮಿಕಾ ಮಂದಣ್ಣ ಇಬ್ಬರು ತೆಳುವಾದ ಸಣ್ಣದಾದ ಪ್ರೇಮಕ್ಕೆ ಬಿದ್ದಿದ್ದಾರೆ ಅನ್ನೋದು ಕೂಡ ಜನಕ್ಕೆ ಗೊತ್ತಾಯಿತು. ಅಲ್ಲಲ್ಲಿ ಕಾಫಿ ಡೇಲ್ ಕಾಣಿಸ್ಕೊಳ್ಳೋದು, ಸಂಜೆ ಹೊತ್ತಲ್ಲಿ ಟೀ ಕುಡಿತಾ ಕಾಣಿಸಿಕೊಳ್ಳೋದು, ಈ ಥರದ ಫೋಟೋಗಳೆಲ್ಲ ವೈರಲ್ ಆಯಿತು. ಇಬ್ಬರೂ ಕೂಡ ಅಧಿಕೃತವಾಗಿ ಔಪಚಾರಿಕ ಪ್ರಣಯದಲ್ಲಿದ್ದಾರೆ ಅನ್ನೋದು ಚಂದನವರದಲ್ಲಿ ಸ್ವಲ್ಪ ಗುಸುಗುಸು ಆಗ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಈ ಹೆಣ್ಣುಮಗಳಿಗೆ ಒಂದಷ್ಟು ಆಫರ್ ಬಂತು. ತಮಿಳುನಾಡಿನಿಂದ ಫೋನ್ ಬರೋಕ್ಕೆ ಶುರುವಾಯಿತು, ಹೈದರಾಬಾದ್ನಿಂದ ಕಾಲ್ ಬರೋದಕ್ಕೆ ಶುರುವಾಯಿತು, ಕಟ್ಟ ಕಡೆಯದಾಗಿ ಮುಂಬೈನಿಂದಲೂ ಕೂಡ ಫೋನ್ ಬಂತು. ಈ ಹೆಣ್ಣುಮಕ್ಕಳಿಗೆ ಹಾಗೆ ಇದ್ದಕ್ಕಿದ್ದ ಹಾಗೆ ನೋಡಿ, ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಸಾಕಷ್ಟು ಹೆಣ್ಣುಮಕ್ಕಳಿದ್ದಾರೆ. ಒಂದು ಸ್ವಲ್ಪ ಆಫರ್ ಹೆಚ್ಚು ಸಿಕ್ಕಿದ ತಕ್ಷಣ ಬೇರೆ ತರಹದಲ್ಲಿ ತಿರುಗ್ತಾರೆ. ಕೊನೆಗೆ ನನಗೆ ಕನ್ನಡನೇ ಗೊತ್ತಿಲ್ಲ, ಐ ಡೋಂಟ್ ನೋ ಕನ್ನಡ ಅನ್ನೋ ಹಂತಕ್ಕೂ ಕೂಡ ಬರ್ತಾರೆ. ರಶ್ಮಿಕಾ ಮಂದಣ್ಣ ಕೂಡ ಅದರಲ್ಲಿ ಹೊರತಲ್ಲ. ನಾನು ಹೈದರಾಬಾದ್ನವಳು ಅನ್ನುವಂತಹ ಹೇಳಿಕೆಯನ್ನು ಕೂಡ ಈ ಹಿಂದೆ ಕೊಟ್ಟಿದ್ದರು. ಒಟ್ಟಾರೆ ಈಗ ಹಳೆಯ ಪ್ರೇಯಸಿಯನ್ನು ನೆನೆಸ್ಕೊಂಡೇ ಕೊರಗ್ತಿದ್ದಾರೋ ಅಥವಾ ಹೊಸ ಮಾರ್ಗವನ್ನು ಹುಡುಕೊಂಡಿದ್ದಾರೆ ಎನ್ನುವಂಥ ಒಂದು ಸಂದರ್ಶನ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಏಕಾಂಗಿ ಆಗೋದಕ್ಕೆ ಇಷ್ಟಪಡ್ತೀನಿ, ನಾನು ಅಟ್ಯಾಚ್ಮೆಂಟಿಗೂ ಭಾವನಾತ್ಮಕವಾಗಿ ಇರೋದಕ್ಕೂ ಎಮೋಷ್ನಲ್ಗೂ ನಾನು ಬಲಿಯಾಗೋದಿಲ್ಲ, ಆಕೆಯನ್ನು ನಾನು ಮರ್ತಿದ್ದೀನಿ ಅನ್ನೋ ತರಹದಲ್ಲಿ ಮಾತನಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿದಿದ್ದ ನಟ ರಕ್ಷಿತ್ ಪಾತ್ರಗಳ ಬಗ್ಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸೋಷಿಯಲ್ ಮೀಡಿಯಾದಿಂದ ದೂರ. ಬರವಣಿಗೆ ಮಾಡ್ತಿದ್ದೇನೆ, ಹೀಗಾಗಿ ಹೊರಗಡೆ ಕಾಣಿಸಿಕೊಂಡಿಲ್ಲ. ನನ್ನನ್ನು ಏಕಾಂಗಿಯಾಗಿ ಬಿಟ್ಟಾಗ ಮಾತ್ರ ಖುಷಿಯಾಗಿರ್ತೀನಿ. ಟೈಮು, ಜಾಗ, ವ್ಯಾಮೋಹ ಎಂಬ ಪರಿಕಲ್ಪನೆಯಲ್ಲಿ ನಂಬಿಕೆ ಇಲ್ಲ. ನಾನು ಬರೆಯುತ್ತೇನೆ, ಧ್ಯಾನ ಮಾಡ್ತೀನಿ, ಆಮೇಲೆ ಸ್ಕ್ರಿಪ್ಟ್ ತಿದ್ದುತ್ತೇನೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ನಟ ರಕ್ಷಿತ್ ಶೆಟ್ಟಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.